ಶಾಸಕರನ್ನೆಲ್ಲರೂ ಪರೇಡ್ ಮಾಡಲಿ. ಅಲ್ಟಿಮೇಟ್ಲಿ ಕಾನೂನಿನ ವ್ಯಾಪ್ತಿಗೆ ಈಗ ಚೆಂಡು ಹೋಗಿದೆ. ಹೈಕೋರ್ಟ್ನಲ್ಲಿ ಕೇಸ್ ಇದೆ. ಈ ಕೇಸು ಕಾನೂನಿನ ಪರವಾಗಿ ಇತ್ಯರ್ಥ ಆಗಬೇಕು. ಕಾನೂನಲ್ಲಿ ಹೈಕೋರ್ಟಲ್ಲಿ ಏನಾಗ್ತದೆ ಅದರ ಮೇಲಿನ ಮುಂದಿನ ಬೆಳವಣಿಗೆ. ಮಿಕ್ಕಿದ್ದೆಲ್ಲವೂ ಕೂಡ ಕೋರ್ಟಿನ ಹೊರಗಡೆ ನಡೆಯುವಂಥದ್ದು. ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ರಾಜಕೀಯ ತಂತ್ರವನ್ನು ಮಾಡ್ತಾ ಇದ್ದಾರೆ. ಮಸೂದೆಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ರಾಜಕೀಯ ಬಿಜೆಪಿಯವ್ರ ಮಾತು ಕೇಳಿ ರಾಜ್ಯಪಾಲರು ಈ ರೀತಿ ಅಂತ ಪ್ರತಿಯೊಂದು ಮಸೂದೆಗೆ ಕ್ವಶನ್ಸ್ ಕೇಳಿದ್ದಾರೆ. ಸಮರ್ಪಕ ಉತ್ತರ ಕೊಡಬೇಕು. ಮತ್ತು ಕೆಲವು ಮಸೂದೆಗಳನ್ನು ಸಾರ್ವಜನಿಕವಾಗಿ ಹಿತಾಸಕ್ತಿಯಲ್ಲಿ ಇಲ್ಲದೇ ಇರುವುದನ್ನು ಅದು ತಡೆ ಹಿಡಿಯೋಕ್ಕೂ ಇದೆ ಮತ್ತು ಮುಂದೆ ಪ್ರೆಸಿಡೆಂಟ್ಗೂ ಕೂಡ ಕಳಿಸುವಂಥ ಅಧಿಕಾರ ಇದೆ. ಹೀಗಾಗಿ ಅದು ರಾಜ್ಯಪಾಲರ ಸರ್ಕಾರ ನಡೆಯುವಂಥ ವ್ಯವಹಾರ. ಸರ್, ಈಗ ಜಿಂದಾಲ್ ಕಂಪ್ನಿಗೆ ಪ್ರಭಾರಿ ಮಾಡ್ಕೊಂಡಿರ್ತಾರೆ. ಸಾಕಷ್ಟು ಸಚಿವ ಸಂಪುಟದಲ್ಲಿ ವಿರೋಧ ವ್ಯಕ್ತವಾಗ್ತದೆ. ಸಚಿವ ಸಂಪುಟದಲ್ಲಿ ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ವಿರೋಧ ಇದೆ. ಹಿಂದೆ ನಾವು ಕೊಡುವಂಥ ಸಂದರ್ಭದಲ್ಲಿ ವಿರೋಧ ಬಂದಾಗ ಅದು ಹಿಂತೆಗೆದುಕೊಂಡಿದ್ವಿ. ಇದೇ ಕಾಂಗ್ರೆಸ್ನವರು ತೀವ್ರವಾಗಿ ವಿರೋಧ ಮಾಡಿದ್ದರು. ಈಗ ಅದೇ ನಿರ್ಣಯವನ್ನು ಈಗ ಅಂಗೀಕಾರ ಮಾಡೋದು ಏನು ಅಂದರೆ, ಕಾಂಗ್ರೆಸ್ನವರು ಎರಡು ನಾಲಿಗೆ ತೋರಿಸ್ತದೆ. ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂಥರ, ಆಡಳಿತ ಪಕ್ಷದಾಗ ಇನ್ನೊಂದು ಥರ. ಮುಂದೆ ರಷ್ಯಾ ಕ್ವಶನ್ ಏನಾದರೂ ನಿರ್ಧಾರ ಆದರೆ ಮುಂದೆ ಆಗದೆ ಇದ್ರು ಹೋರಾಟ ಏನಾಗ್ತದೆ? ಯಾವುದು ನಾಳೆ 29 ಬೇರೆ ಬರ್ತದೆ, ಹೈಕೋರ್ಟ್ ಬರುತ್ತಲ್ಲ, ಅದು ನೋಡೋಣ, ಕಾದು ನೋಡೋಣ. ಭರತ್ ಅವ್ರಿಗೆ ನಿನ್ನೆ ಟಿಕೆಟ್ ಕೊಡ್ಬೇಕು, ಜೋಶಿ ಅವ್ರಿಗೆ ಭರತ್ಗೆ ಕೊಡಬೇಕು ಅಂತ ಯಾರು ಹೋಗಿರಲಿಲ್ಲ. ಜೋಶಿ ಅವರು ಭರತ್ ಕೊಟ್ರೆ ಹೆಂಗೆ ಅಂತ ಅವ್ರು ಕೇಳಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.